40 ವರ್ಷ ದಾಟಿದ ಮೇಲೆ ಗಂಡ ಹೆಂಡತಿ ಇಬ್ಬರು ಕೂಡ ಈ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿಬಿಡ್ತಾರೆ. ಸೊ ಮಾಡಕೂಡ್ದು. ಸೊ ತಮ್ಮನೇಲಿ ನೋಡಿದ್ದೀರಾ ಏನು ತಪ್ಪುಗಳು ಮಾಡಬಾರ್ದು. ಸೊ 3 ಪಾಯಿಂಟ್ಸ್ನ ಶೇರ್ ಮಾಡ್ತೀನಿ, ತುಂಬ ಮುಖ್ಯ ಇರ್ತಕ್ಕಂಥದ್ದು. ಬಿಕಾಸ್ ಆ ತಪ್ಪುಗಳನ್ನು ಮಾಡೋದ್ರಿಂದ ಮಕ್ಕಳ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಪರಿಣಾಮ ಬೀಳುವಂಥದ್ದು. ಬಿಕಾಸ್ ಮಕ್ಕಳನ್ನ ಒಂದು ಒಳ್ಳೆ ಕಲ್ಚರಲ್ಲಿ ಬೆಳೆಸಬೇಕು ಅಂತ ಅಂದ್ಕೊಂಡಿರ್ತೀವಿ, ನಮಗೆ ಗೊತ್ತಿಲ್ದಿರ ಮಕ್ಕಳನ್ನ ನಾವೇ ಹಾಳು ಮಾಡಿಬಿಡ್ತೀವಿ. ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ. ನೆಕ್ಸ್ಟ್ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ಮಾತುಗಳನ್ನು ಹೇಗೇಗೋ ಮಾತಾಡೋದನ್ನು ಮೊದಲು ನಿಲ್ಲಿಸಿ. ಕೆಲವರಂದರೆ ಮಾತಿನ ಮೇಲೆ ನಿಗಾನೇ ಇರಲ್ಲ. ನಿಮ್ಮನ್ನು ಮಕ್ಕಳು ತುಂಬ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಆ್ಯಂಡ್ ಕೇಳ್ತಾ ಹೋಗ್ತಾರೆ. ನೋಡಿ, ಮಕ್ಕಳನ್ನ ಫಸ್ಟ್ ಕಲ್ಚರ್ ಮಾಡಬೇಕಂದ್ರೆ ನಾವು ಕಲ್ಚರ್ ಆಗಿರ್ಬೇಕು. ಯಥಾ ಪ್ರಜೆ ತಥಾ ರಾಜ, ಯಥಾ ರಾಜ ತಥಾ ಪ್ರಜೆ ಅಂತ ಹೇಳ್ತೀವಿ ನಾವು. ರಾಜನ ಹೇಗೋ ಆ ರಾಜ ಹೇಗಿರ್ತಾನೆ ಅದರ ತಕ್ಕ ಹಾಗೆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಇರ್ತಾರೆ ಅಂತ ಒಂದು ಗಾದೆ ಇದೆ. ಯಥಾ ರಾಜ ತಥಾ ಪ್ರಜೆ ಅಂತೇಳಿ ಅಲ್ವಾ. ಸೊ ನೋಡಿ, ಒಂದು ಟೆಂಪಲಿಗೆ ಹೋದರೆ ಅಲ್ಲಿರ್ತಕ್ಕಂಥ ಒಂದು ವಾತಾವರಣನೇ ಬೇರೆ, ಅಲ್ಲೊಂದು ಭಕ್ತಿ ಆಟೋಮೆಟಿಕ್ಲಿ ಬರುತ್ತೆ. ಲೈಕ್ ಆ ಒಂದು ವಾತಾವರಣ ಹಂಗಿರುತ್ತೆ. ಸೊ ನಿಮ್ಮ ಮನೆ ವಾತಾವರಣ, ನಿಮ್ಮ ಒಂದು ಪದಗಳ ವಾತಾವರಣ, ನಿಮ್ಮನ್ನು ನೋಡಿದ ತಕ್ಷಣ ಒಂದು ಕಲ್ಚರ್ಡ್ ಅಂತ ಮಕ್ಕಳಿಗೆ ಅನಿಸ್ಬೇಕು. ಆ ಥರ ನಾವುಗಳಿರ್ಬೇಕು. ಅದರಲ್ಲೂ ಕೂಡ ಎಸ್ಪೆಷಲಿ ಮಾತು, ಕೆಲವೊಂದು ಕೆಟ್ಟ ಪದಗಳನ್ನು ಬಳಸೋದ್ರಿಂದ ಮಕ್ಕಳು ಕಿವಿಗೆ ಬೀಳುತ್ತೆ. ನೀವು ಯಾರಿಗೂ ಮಾತಾಡಿ, ಗಂಡನ ಮುಂದೆ ಮಾತಾಡಿ ಅಥವಾ ಹೆಂಡತಿ ಮುಂದೆ ಮಾತಾಡಿ, ಹೊರಗಡೆ ಮಾತಾಡಿ, ಬಟ್ ಅಕ್ಕಪಕ್ಕದಲ್ಲಿ ನಿಮ್ಮ ಮಕ್ಕಳಿದ್ದಾರಾ ಇಲ್ಲ ಚೆಕ್ ಮಾಡ್ಕೊಂಡು ಮಾತಾಡಿ. ಸಿಟ್ಟು ಬರುತ್ತೆ ಹಂಗಂತೇಳಿ ಸಿಟ್ಟು ಬಂದ ಮೇಲೆ ಏನೇನೋ ಮಾತಾಡ್ಬಿಡ್ಬೇಡಿ. ಅದನ್ನು ಮಕ್ಕಳು ಕಲಿತಾ ಹೋಗ್ತಾರೆ. ಮೊದಲನೇ ಶಿಕ್ಷಣ ಮನೆಯಿಂದನೇ ಶುರು ಆಗಬೇಕು. ಅದು ಎಸ್ಪೆಷಲಿ ತಂದೆ ತಾಯಿಯಿಂದ ಶುರು ಆಗಬೇಕು. ಅವರೇ ದ ಬೆಸ್ಟ್ ಟೀಚರ್ಸ್ ಇನ್ ಲೈಫ್ ಅಂತ ಹೇಳ್ತೀವಿ ಮಕ್ಕಳಿಗೆ. ಸೊ ಮಕ್ಕಳ ಬಗ್ಗೆ ನೀವು ಬೆಸ್ಟ್ ಕಲ್ಚರ್ ಕಲಿಸಿ ಒಳ್ಳೆ ಮಕ್ಕಳು ಮಾಡಬೇಕು. ಒಳ್ಳೆ ಮಕ್ಕಳ ಫ್ಯೂಚರ್ ನೀವು ಬೆಳೆಸಬೇಕಂದ್ರೆ ಮಾತನ್ನು ಕರೆಕ್ಟಾಗಿ ಆಡಿ, ಹೇಗೆಗೂ ಆಡೋಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ಫ್ಯಾಮಿಲಿ ಕಷ್ಟಗಳನ್ನು ಮಕ್ಕಳ ಮುಂದೆ ತೋರ್ಸೋಕ್ಕೆ ಹೋಗಬೇಡಿ. ಎಷ್ಟೋ ಜನ ಏನು ಮಾಡ್ತಾರೆ, ಫ್ಯಾಮಿಲಿಯ ಕಷ್ಟಗಳನ್ನು ಮಕ್ಕಳ ಮುಂದೆ ತೋರಿಸ್ತಾ ಹೋಗ್ತಾರೆ. ಏನಾಗುತ್ತೆ, ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಏನು, ಮಕ್ಕಳು ಆ ಕಷ್ಟಗಳನ್ನ ನೋಡ್ತಾ ಎಲ್ಲೋ ಒಂದು ಕಡೆಗೆ ಬೇರೆ ದಾರಿ ಹಿಡಿಲಿಕ್ಕೆ ಶುರು ಮಾಡ್ತಾರೆ. ಎಷ್ಟೋ ನಾವು ಕೇಳಿದ್ದೀವಿ, ಹೆಣ್ಮಕ್ಳು ಹುಡುಗಿಯರೆಲ್ಲ ಬೇರೆ ಬೇರೆ ದಾರಿಗೆಲ್ಲ ಹೋಗಿಬಿಡ್ತಾರೆ. ತಂದೆ ತಾಯಿ ಹೀಗಿದ್ದಾರೆ, ಕೆಲವೊಂದು ಸ್ಕೂಲೆಲ್ಲ ಬಿಟ್ಬಿಡ್ತಾರೆ, ದುಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ, ಅದೆಲ್ಲ ಮಾಡ್ತಾರೆ. ಏನೇ ಕಷ್ಟ ಬಂದರೂ ಕೂಡ ಅದನ್ನು ನಗನಗ್ತಾ ನೀವು ಮಕ್ಕಳ ಮುಂದೆ ಫೇಸ್ ಮಾಡಿ. ನಿಮ್ಮ ಕಷ್ಟ ನೀವೇ ಇರಿ. ಬಿಕಾಸ್ ಅವರಿಗೆ ಆ ಒಂದು ಮೆಚ್ಯೂರಿಟಿ ಬಂದಿರಲ್ಲ ಮಕ್ಕಳಿಗೆ, ರೈಟ್? ಎಸ್ ಆರ್ ನೋ? ಮೆಚ್ಯೂರಿಟಿ ಇಲ್ಲದೆ ಅದಕ್ಕೆ ಅದು ಬೇರೆ ಥರ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವರು ನೀವೇನು ಅಂದ್ಕೊಂಡು ಗುರಿಗೆ ಹೋಗಬೇಕು ಅಂತ ನೀವು ಬೆಳೆಸ್ತಾ ಇರ್ತೀರೋ ಆ ಗುರಿಗೆ ಹೋಗದೆ ಬೇರೆಲ್ಲೋ ಡೈವರ್ಟ್ ಆಗಿಬಿಡ್ತಾರೆ. ಅವಾಗ ಮತ್ತೆ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಆ ಕಾರಣಕ್ಕೆ ಎಂಥದೇ ಕಷ್ಟ ಇರಲಿ, ರೈಟ್, ಬಟ್ ಹಂಗಂತ ಹೇಳಿ ಸುಖವಾಗಿ ಬೆಳೆಸಿ ಅಂತ ಹೇಳ್ತಿಲ್ಲ. ನಿಮ್ಮ ಕಷ್ಟಗಳನ್ನು, ನಿಮ್ಮ ಮನೆ ಎಕನಾಮಿಕ್ ವಿಚಾರ ಯಾವುದೇ ಕಷ್ಟಗಳನ್ನು ತೋರಿಸ್ಬೇಡಿ. ಬಟ್ ಅವರಿಗೆ ಕಷ್ಟ ಅವ್ರಿಗೆ ಫೀಲ್ ಆಗಬೇಕು ಎಲ್ಲೊಂದು ವಿಚಾರದಲ್ಲಿ. ಈಗ ಎಲ್ಲೊಂದು ಸೈಕಲ್ ಕೇಳಿ ಸೈಕಲ್ ಕೊಟ್ಬಿಟ್ವಿ, ಏನೋ ಮಾಡಿದ್ವಿ, ಎಲ್ಲ ಕೊಟ್ಬಿಟ್ವಿ, ಅದಲ್ಲ. ಆ್ಯಕ್ಚುಲಿ ಎಲ್ಲಾದರೂ ಒಂದು ವ್ಯಾಲ್ಯೂಸ್ ಇರುತ್ತೆ. ಆ ವ್ಯಾಲ್ಯೂನ ತಿಳಿಸ್ತಾ ಹೋಗಿ ಮಕ್ಕಳಿಗೆ. ಹಂಗಂತೇಳಿ ನಾನು ಕಷ್ಟ ಕೊಡೋದೇ ಅಲ್ಲ, ಕಷ್ಟದ ಪ್ರತಿಯೊಂದನ್ನು ಫೀಲ್ ಮಾಡಿಸಿ ಅವ್ರ ವಿಚಾರದಲ್ಲಿ. ಬಟ್ ನಿಮ್ಮ ಪರ್ಸನಲ್ ಏನು ಮನೆ ನಡೆಸುವಂಥ ವಿಚಾರದಲ್ಲಿ ಅವರಿಗೆ ಆ ಕಷ್ಟಗಳನ್ನು ತೋರಿಸ್ಬೇಡಿ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. 3ನೇ ಪಾಯಿಂಟು, ಬಟ್ಟೆಗಳ ಮೇಲೆ ನಿಗಾ ಇರಲಿ. ಇದು ವೆರಿ ಇಂಪಾರ್ಟೆಂಟ್. ಮಾತು ಮತ್ತು ಈ ಬಟ್ಟೆಗಳ ಮೇಲೆ ನಿಗಾ ಇಡೋದು ತುಂಬ ಇಂಪಾರ್ಟೆಂಟ್. ನೋಡಿ, ಒಂದು 40 ಏಜ್ ಆದಮೇಲೆ ಮಕ್ಕಳು ಒಂದು ಏಜಿಗೆ ಬಂದಿರ್ತಾರೆ. ಆಲ್ಮೋಸ್ಟ್ ಒಂದು ತಿಳುವಳಿಕೆ ಅನ್ನೋದು ಬಂದಿರುತ್ತೆ. ನಾನು ಅದೇ ಟೈಟ್ಲು ತಮಿಳಲ್ಲಿ ಎರಡೂ ಅದೇ ಹಾಕಿರೋದು. 40 ವರ್ಷ ದಾಟಿದ ಮೇಲೆ ತಪ್ಪು ಮಾಡಬೇಡಿ ಗಂಡ ಹೆಂಡತಿ ಅಂತೇಳಿ. ಕರೆಕ್ಟ್? ಏನು ಅಂತ ಹೇಳಿದ್ರೆ ನೋಡಿ, ನೀವು ಹೇಗೆಗೋ ಈಗ ಎಷ್ಟೋ ಗಂಡು ಮಕ್ಕಳು ಮನೆಯಲ್ಲಿ, ಓಕೆ ಫೈನ್, ಬಟ್ ಆದರೂ ಕೂಡ ನಾವು ಮನೆ ಒಳಗಡೆ ನಮಗೆ ಹೆಣ್ಮಕ್ಳು ಹುಟ್ಟಿರ್ತಾರೆ, ಸೊ ಅದು ಗಂಡು ಮಕ್ಕಳು ಹುಟ್ಟಿರ್ತಾರೆ. ನಾವು ಎಲ್ಲೋ ಒಂದು ಕಡೆಗೆ ಮಕ್ಕಳು ಬರ್ತಾ ದೊಡ್ಡವರಾಗ್ತಿದ್ದಂಗೆ ನಮಗೆ ಅದೊಂದು ನಾಚಿಕೆ ಅನ್ನೋದು ಇರಬೇಕು. ನಾವು ಹೇಗಿರ್ತೀವಿ ಅವರು ಅದನ್ನು ನೋಡಿ ಕಲಿತಾರೆ. ನೀವು ಹೆಂಗೆಂಗೋ ಬಟ್ಟೆ ಹಾಕ್ಕೊಂಡು ಅದೇನೋ ಅಂತಾರಲ್ಲ, ಆ ಬಟ್ಟೆಗಳು ನೋಡಿದ್ರೆ ನಿಮ್ಮನ್ನು ಕೈ ಮುಗಿಯಂಗಿರಬೇಕು ಮತ್ತು ಬೇರೆ ಲೆವೆಲಿಗೆ ನಿಮ್ಮನ್ನು ನೋಡೋಂಗಿರಬಾರ್ದು. ನಿಮ್ಮ ಮಕ್ಕಳೇ ಅದನ್ನು ಕಲಿಬೇಕು ನಿಮ್ಮಿಂದ. ನೀವೇ ಅರ್ಧಬರ್ಧ ಬಟ್ಟೆ ಹಾಕೋದನ್ನು ಕಲಿತ್ರೆ ಮಕ್ಕಳು ಕೂಡ ಅರ್ಧಬರ್ಧ ಬಟ್ಟೆ ಹಾಕೋದನ್ನು ಕಲಿತಾರೆ. ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಅಥವಾ ಎಲ್ಲೋ ಹೋಗಬೇಕಾದ್ರೆ ನಿಮ್ಮ ಬಟ್ಟೆ ಅದು ತುಂಬ ಮುಖ್ಯ ಇರುತ್ತೆ. ಹೆಣ್ಮಕ್ಳಿಗಿರಲಿ ಗಂಡು ಮಕ್ಕಳಿಗಿರಲಿ. ಗಂಡು ಮಕ್ಕಳು ಅಷ್ಟೇ, ಕೆಲವರಿಗೆ 40-45 ಒಂದು ಸಂಸ್ಕಾರ ಥರದ ಬಟ್ಟೆ ಇರೋಲ್ಲ, ಬೇರೆ ಥರದಲ್ಲಿರುತ್ತೆ. ಹಂಗೆ ಇರಬಾರ್ದು. ಎಷ್ಟೋ ಜನ ಇರ್ತಾರೆ, ಇದನ್ನು ಆ್ಯಕ್ಚುಲಿ ವೀಡಿಯೋದಲ್ಲೂ ಮಾತಾಡಲಿಕ್ಕಾಗಲ್ಲ. ಹಂಗೆ ಇರಬೇಡಿ. ಬಟ್ಟೆಗಳ ಮೇಲೆ ನಿಗಾ ಇರಲಿ. ಬಿಕಾಸ್ ಏನಕ್ಕೆ ಅಂದರೆ ನೀವು ಹೇಗಿರ್ತೀರೋ ಅದನ್ನು ಫಾಲೋ ಮಾಡ್ತಾರೆ ಮಕ್ಕಳು. ಆ ಒಂದು ಕಾರಣಕ್ಕೆ ಬಟ್ಟೆ ನೀಟಾಗಿ ಹಾಕಿ, ನೀಟಾಗಿ ಮಾತಾಡೋದನ್ನು ಕಲೀರಿ. ಕಷ್ಟ ಸುಖಗಳನ್ನು ಗಂಡ ಹೆಂಡತಿ ನೀವು ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಮಕ್ಕಳು ಒಂದು ತೋರಿಸ್ಬೇಡಿ. ಮಕ್ಕಳಿಗೆ ಒಂದು ಧೈರ್ಯ ತುಂಬ್ತಾ ಬನ್ನಿ, ಕಲ್ಚರ್ನ ಹೇಳ್ಕೊಡ್ತಾ ಬನ್ನಿ. ಆವಾಗ ಆ ಒಂದು ಸಂಸಾರದಲ್ಲಿ ಮಕ್ಕಳು, ನೀವು ಆ ಒಂದು ಸುಖಿ ಸಂಸಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಬಗ್ಗೆ ಇಷ್ಟ ಆಗಿದ್ದರೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣವಾ? ನಮಸ್ತೆ.